ಈ ಧರ್ಮಸ್ಥಳ ಕೇಂದ್ರದ ಆ ಒಂದು ಯಕ್ಷ ಶಿಕ್ಷಣ ನಿಲ್ಲಿಕ್ಕೆ ಕಾರಣ ಏನು? ಈಗ ಆಗಲ್ಲ, ಅದು ಕುಣಿದವ ಹೆಚ್ಚು ಕಡಿಮೆ ಆದರೆ ನನಗೆ ಸರಿ ಚೆಂಡೆ ಬರ್ತಿಲ್ಲ ಅಂತ ಚೆಂಡೆ ಅವರನ್ನು ಎದುರಿಗೆ ನೋಡ್ತಾರೆ. ಸ್ವಲ್ಪ ಹಿಂದೆ ಯಾಕೆ ಹೆಣ್ಣು ಮಕ್ಕಳಿಗೆಲ್ಲ ಇದು ಯಾಕೆ ಅಂತ ಹೇಳಿದವರು ಇದ್ದಾರೆ. ಇದು ಅಧಿಕ ಪ್ರಸಂಗ, ಇದು ಮನೆ ಮಾಡುವ ಕೆಲಸ ಅಲ್ಲ ಅಂತ. ನಮ್ಮ ಮೀಡಿಯಾದ ಯಕ್ಷಾನುಭವ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ, ಎಲ್ಲ ವೀಕ್ಷಕರಿಗೆ ನಾನು ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಮಾಡುವ ವಂದನೆಗಳು. ಯಕ್ಷಗಾನ ಕಲಾವಿದರ ಬದುಕಿನ ಚಿತ್ರಣ, ಅದುವೇ ನಮ್ಮ ಮೀಡಿಯಾದ ಯಕ್ಷಾನುಭವ. ಯಕ್ಷಗಾನ ಕಲಾವಿದರ ನೋವು ನಲಿವು, ಅದರ ಪ್ರತ್ಯಕ್ಷ ವೇದಿಕೆಯೇ ಯಕ್ಷಾನುಭವ. ಇಂದಿನ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಯಾಗಿದ್ದಾರೆ ಸುದೀರ್ಘ ತಿರುಗಾಟದ ಹಿರಿಯ ಕಲಾವಿದರು, ಯಕ್ಷಗಾನದ ಗುರುಗಳಾಗಿ ಯಕ್ಷಗಾನದ ತಿರುಗಾಟದ ಅನುಭವವಿರುವ ತೆಂಕುತಿಟ್ಟಿನ ಹಿರಿಯ ಕಲಾವಿದರು. ಅವರೇ ಹರಿನಾರಾಯಣ ಬೈಪಡಿತಾಯರು. ಯಕ್ಷಗಾನ ರಂಗದ ಪ್ರಪ್ರಥಮ ಮಹಿಳಾ ಭಾಗವತರಾದ ದಿವಂಗತ ಶ್ರೀಮತಿ ಲೀಲಾವತಿ ಬೈಪಡಿತಾಯರ ಪತಿಗಳು. ಅವರೇ ಹರಿನಾರಾಯಣ ಬೈಪಡಿತಾಯರು. ತಿಳಿಯೋಣ ಇಂದಿನ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ಹರಿನಾರಾಯಣ ಬೈಪಡಿತಾಯರ ಯಕ್ಷ ಅನುಭವ. ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಪುರುಹೂತ ನಮಿತ ದಿವ್ಯಾಂಘ್ರೀ ಕಮಲ ಗಿರಿಜಾತೆ ಜಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಸಮುದ್ರ ಭವ ಚಿತ್ರ ಗಿರಿಜಾತಯಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಸಮುದ್ರ ಭವ ಚಿತ್ರ ಮುದದಿಂದ ನಿನ್ನ. ನಮಸ್ಕಾರ ಬೈಪಡಿತಾಯರೇ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಪೂರ್ವಕವಾದಂತಹ ಸ್ವಾಗತ. ನಿಮ್ಮ ಯಕ್ಷಗಾನದ ತಿರುಗಾಟ ಎಷ್ಟು ವರ್ಷದ್ದು? ಸಾಧಾರಣ 30 ವರ್ಷ ಮೇಳದ ತಿರುಗಾಟ, ಮತ್ತೊಂದು 10 ವರ್ಷ ಹವ್ಯಾಸಿ ಸಂಘಗಳದ್ದೆಲ್ಲ ಆಟಕ್ಕೆ. ಈ ಸ್ಕೂಲ್ ಡೇ ಎಲ್ಲ, ಪ್ರತಿ ಸ್ಕೂಲ್ ಡೇ ಕೂಡ ಒಂದು ಯಕ್ಷಗಾನ ಇಡ್ತಾ ಇದ್ದು ನಮ್ಮ ಊರಲ್ಲಿ. ಹಾಗೆ ಅದರಲ್ಲಿ ಅಭ್ಯಾಸ ತುಂಬಾ ಮೊದಲು ಸಣ್ಣದಿರುವಾಗ. ಒಟ್ಟರಾಗಿ ಹೇಳುವುದಿದ್ರೆ ನಿಮ್ದು ಸುದೀರ್ಘವಾದಂತಹ ತಿರುಗಾಟ, ಒಂದು 40-50 ವರ್ಷದ. ಈ ನಿಮ್ಮ ಈ ಯಕ್ಷಗಾನದ ತಿರುಗಾಟದ ಹಿಂದಕ್ಕೆ ಹೋದ್ರೆ ಈ ಯಕ್ಷಗಾನದ ಬಗ್ಗೆ ಆಸಕ್ತಿ ಬರ್ಲಿಕ್ಕೆ ಕಾರಣ ಏನಿತ್ತು? ನಿಮ್ಮ ಬಾಲ್ಯ ಜೀವನ, ನಿಮ್ಮ ವಿದ್ಯಾಭ್ಯಾಸ? ಬಾಲ್ಯ ಜೀವನ ಅಂದ್ರೆ ನಮ್ಮ ಮನೆತನವೇ ಯಕ್ಷಗಾನದ್ದು. ಅಂದ್ರೆ ಅಲ್ಲಲ್ಲಿ ನಮ್ಮ ಯಾವ ಕಾರ್ಯಕ್ರಮ ಆಗೋದಿದ್ರು, ಒಂದು ಸತ್ಯನಾರಾಯಣ ಪೂಜೆ, ಶಾರದಾ ತಿಥಿ ಏನಾಗೋದಿದ್ರು ಅಲ್ಲಿ ಒಂದು ಯಕ್ಷಗಾನ ಮೊದಲು. ಅದು ರಾತ್ರಿ ಶುರುವಾದ್ರೆ ಬೆಳಿಗ್ಗೆವರೆಗೆ ತಾಳಮದ್ದಳೆ. ಆ ತಾಳಮದ್ದಳೆಗೆ ಎಲ್ಲ ನಾನು ಆಗ ಶ್ರುತಿ, ನಾನೊಬ್ಬನೇ ಇದ್ದದಲ್ಲಿ ಬೆಳಿಗ್ಗೆ ಕೂತುಕೊಳ್ಳುವ ನಾನೊಬ್ಬನೇ. ನನ್ನನ್ನು ಹಾರ್ಮೋನಿ ಬಾರಿಸಲಿ ಮೊದಲೆಲ್ಲ ಹಾರ್ಮೋನಿ ಬಾರಿಸಿ. ಹೌದು, ಈಗ ಶ್ರುತಿ ಪೆಟ್ಟಿಗೆ, ಈಗ ಶ್ರುತಿ ಪೆಟ್ಟಿಗೆ ಬಾಕ್ಸ್ ಬಂತು. ಹೌದು, ಅದರ ಚಂದವೇ ಬೇರೆ. ಹೌದು, ಅಷ್ಟು ನಾದ ಅದರಲ್ಲಿ. ಅದನ್ನು ಬಾರಿಸ ಬೆಳಿಗ್ಗೆವರೆಗೂ ಹೇಳಲಿಕ್ಕಿಲ್ಲ. ಭಾಗವತರ ಎದ್ದೋದ್ರು ಕೂಡ ನಮ್ದು ಹೇಳಲಿಕ್ಕೆ, ನೀವು ಹೇಳಲಿಕ್ಕಿಲ್ಲ. ಹಾಗೆ ಎಲ್ಲಿ ವಾರಕ್ಕೆ 1-2 ತಾಣ ಮೊದಲೇ ಆಗ್ತಾ ಉಂಟು. ಬೆಳಿಗ್ಗೆವರೆಗೆ ನಿದ್ದೆಗಟ್ಟು ಮತ್ತೆ ಶಾಲೆಗೆ ಹೋಗುದು. ಹಾಗೆ ಅದನ್ನು ಮಾಸ್ಟರ್ಗಳು ಹೇಳ್ತಾ ಇದ್ರು. ಹಾಗೆ ಅವ್ರದ್ದು ಸ್ವಲ್ಪ ಪ್ರೋತ್ಸಾಹ ಆಯಿತು. ಹಾಗೆ ಮಾಡಿ 1 ವರ್ಷ ಹಾರ್ಮೋನಿ ನಾನು, ಮತ್ತೆ ಸ್ವಲ್ಪ ಮದ್ದಳೆ ಕಲಿಯುವ ಅಂತ ಒಂದು ಆಸೆ ಹುಟ್ಟಿತು. ಹಾಗೆ ಮದ್ದಳೆ ಕಲಿತೆ. ಎಷ್ಟನೇ ಪ್ರಾಯ ನಿಮ್ಗೆ ಅವಾಗ? ಸಾಧಾರಣ 12 ವರ್ಷ. 12 ವರ್ಷ ಪ್ರಾಯ, 6ನೇ 7ನೇ, ಒಂದು 10 ವರ್ಷ ಪ್ರಾಯದಲ್ಲಿ ಶುರುವಾಗಿದೆ ಅದರ ಹುಚ್ಚು. ಹಾಗೆ ಮತ್ತೆ ಯಕ್ಷಗಾನಕ್ಕೆ ನಾನು ಮದ್ದಳೆ ಚೆಂಡೆ 2 ಕಲಿತೆ. ಹಾಗೆ ಮತ್ತೊಂದು 10 ವರ್ಷ ಅಲ್ಲಿ ಊರಲ್ಲಿ ತಿರುಗಾಟ ಆಗಿ ಇದರಲ್ಲಿ ಅದೇ ಸ್ಕೂಲ್ ಡೇ ಇದರಲ್ಲಿ ಯಕ್ಷಗಾನ ಆಗ್ತಾ ಇತ್ತು. ಅದರಲ್ಲಿ ಚೆಂಡೆ ಮದ್ದಳೆಗೆ ನಾವೇ, ಬೇರೆ ಯಾರಿಲ್ಲ, ಕಲ್ತವರು ತಯಾರಿಲ್ಲ. ಹಾಗೆ ಅಭ್ಯಾಸ ಆಯ್ತು ಅದು.
ಆಮೇಲೆ ಇದೆಲ್ಲ ಹೇಳಿ ಒಂದೊಂದೇ ಹೆಸರು ಹೋಗಿ ಮೇಳಕ್ಕೆ ನಮ್ಮ ಹೆಸರು ಹೋಯಿತು. ಆಗ ಮೇಳದಲ್ಲಿಯೂ ಕೂಡ ಹೆಚ್ಚು ಜನ ಇರಲಿಲ್ಲ. ಚೆಂಡೆಮದ್ದಳೆ ಬಹಳ ಕಷ್ಟ, ಒಂದು ರಜೆ ಮಾಡಿದರೆ ಎಲ್ಲೆಲ್ಲಿಂದ ಸರಿಸುವುದು ಜನ. ಹಾಗೆ ಅದರಲ್ಲಿ ಹೋಗಿ ಒಂದು ಮೇಳಕ್ಕೆ ಸೇರಿದೆ. ಯಾವ ಮೇಳಕ್ಕೆ ಮೊದಲು? ಸುರುವಿಗೆ ಹೋದ್ದು ಹಿರಾ ಸೋಮನಾಥೇಶ್ವರ ಕೊರಗ ಶೆಟ್ರು ಮಾಡಿದಂಥ ಮೇಳ. ಅದು 1 ವರ್ಷ ತಿರುಗಾಟ. ಬಲಿಪ ಭಾಗವತರು, ವೆಂಕಟರಮಣ ಮೊದಲೇಗಾರರು. ಹಾಗೆ ಅದರಲ್ಲಿ 1 ವರ್ಷ ತಿರುಗಾಟ. ಮತ್ತೆ ಅವರು ಪ್ರಾಯ ಆಯಿತು, ಮೇಳ ನಿಲ್ಲಿಸಿದರು. ಹಾಗೆ ಮತ್ತೆ ನಾವು ಧರ್ಮಸ್ಥಳ ಮೇಳಕ್ಕೆ ಹೋದೆ ಮತ್ತಿನ ವರ್ಷ. ಧರ್ಮಸ್ಥಳ ಮೇಳ ಕರತೋಗ ಭಾಗವತರು, ನರಸಿಂಹಭಟ್ರು ಚೆಂಡೆಮದ್ದಳೆಗೆ. ಮತ್ತೊಂದು ವರ್ಷ ಚಿಪ್ಪಾರು ಕೃಷ್ಣ ಬಲ್ಲಾಳರು, ಕರತೋಗ ಭಾಗವತರು. ಹಾಗೆ ಅದರಲ್ಲಿ 2 ವರ್ಷ ತಿರುಗಾಟ ಧರ್ಮಸ್ಥಳ ಮೇಳ. ಆಮೇಲೆ ಕೂಡ್ಲು ಮೇಳಕ್ಕೆ ಶಂಕರನಾರಾಯಣ ಪೈ ಇರುವಾಗ ಕೂಡ್ಲು ಮೇಳಕ್ಕೆ ಹೋದೆ. ಅದರಲ್ಲಿ 2 ವರ್ಷ ದಿವಾಣ ಭೀಮಭಟ್ರು ಚೆಂಡೆಮದ್ದಳೆಗೆ. ಹಾಗೆ ಎಲ್ಲವರ ಅಗರಿ ಭಾಗವತರು, ದೊಡ್ಡ ಭಾಗವತರು. ಈಗ ನೀವು ಹೇಳಿದ್ರಿ ಈ ಹಿರಾ ಮೇಳಕ್ಕೆ ಹೋದ್ರಿ, ಧರ್ಮಸ್ಥಳಕ್ಕೆ ಹೋದ್ರಿ, ಆಮೇಲೆ ನಮ್ಮ ಕೂಡ್ಲು ಮೇಳಕ್ಕೆ. ಆಗಿನ ತಿರುಗಾಟ ಹೇಗಿತ್ತು? ತಿರುಗಾಟ ಬಹಳ ಚಂದ. ಒಂದೇ ಮನೆಯವರ ಹಾಗೆ ಸಾಧಾರಣ ದಿವಸ. ಈಗ ಅದು ಹೇಳಿ ಪ್ರಯೋಜನ ಇಲ್ಲ. 45-50 ಮಂದಿ ಒಂದು ಮೇಳದಲ್ಲಿ, ಟೆಂಟು ಮೇಳ. ನಾನು ಟೆಂಟು ಮೇಳಕ್ಕೆ ಹೋದ್ದು ಹೆಚ್ಚು. 50 ಮಂದಿಯು 6 ತಿಂಗಳು ಒಟ್ಟಿಗೆ ಇದ್ದದ್ದು. ಮನೆಗೆ ಹೋಗ್ಲಿಕ್ಕಿಲ್ಲ. ಎಲ್ಲ ಲಾರಿ, ಬಸ್ಸು, ಕಲಾವಿದರಿಗೆ ಬಸ್ಸು, ಲಾರಿ, 2 ಲೋಡು ಲಾರಿ. ಹಾಗೆ ಅದರಲ್ಲಿ ಅಮಾವಾಸ್ಯೆ ಪೂಜೆ ಆಗ್ತಾ ಇತ್ತು. ಪ್ರತಿ ಅಮಾವಾಸ್ಯೆ ಕೂಡ ಮೇಳದಲ್ಲಿ ಮಧ್ಯಾಹ್ನಕ್ಕೆ ಪೂಜೆ. ಆವತ್ತು ಪಾಯಸ ಎಲ್ಲ ಮಾಡ್ಲಿಕ್ಕೆ ಮೇಳದಲ್ಲಿ. ಮತ್ತೆ ವಿಷು ಕಣಿ ಪೂಜೆ ಎಲ್ಲ ಅದು ಶಾಸ್ತ್ರಬದ್ಧವಾಗಿ ನಡೀತಾ ಇತ್ತು. ಒಂದು ಮನೆಯ ತರ. ಈ ಚೌಕಿಯಲ್ಲಿ ಆಗಿ 6-6:30ಗೆಲ್ಲ ಊಟ ಮಾಡಿ 8 ಗಂಟೆಗೆಲ್ಲ ಕಲಾವಿದರು ರೆಡಿ. ಹಿಮ್ಮೇಳ ಮುಮ್ಮೇಳದವರೆಲ್ಲ ಗಜಮುಖದ ಹೋಗಿ ಆಗುವಾಗ ಎಲ್ಲರೂ ಒಗ್ಗಟ್ಟಿನಲ್ಲಿ ಅಲ್ಲಿ ನಿಂತು ಪೂಜೆಗೆ ನಿಲ್ತಾರೆ. ಅದು ಸಂತೋಷವೇ ಬೇರೆ. ಈ ಯಾಕೆಂದ್ರೆ ಈಗೆಲ್ಲ ಆ ವೇಷಕದ ಒಂದು ಅರ್ಧ ಗಂಟೆಗೆ ಮೊದಲು ಬರುವವರು ಇರುವವರು ಈಗಿನ ಕಾಲ. ಹಾಗಂತ ಹೇಳಿದ್ರೆ ಚೌಕಿ ಪೂಜೆ ಮೊದಲೇ ಬರ್ತಾರೆ ಕಲಾವಿದರು. ಬರಲೇಬೇಕು ಅಂತ ನಮ್ಮ ಯಜಮಾನರ ಕಟ್ಟೆ ಹಾಗೆ. ಎಲ್ಲ ಹಿಮ್ಮೇಳದವರು 1 ಗಂಟೆ ಮೊದಲು ಬಂದು ಹಿಮ್ಮೇಳ ನೋಡಬೇಕು. ಮುಮ್ಮೇಳದವರು ಎಲ್ಲ 8 ಗಂಟೆಗೆ ಚೌಕಿ ಸೇರಬೇಕು. ಯಾವುದು ಪ್ರಸಂಗ ಬದಲಾವಣೆ ಆದರೆ ಅದು ಭಾಗವತರು ನಿರ್ದೇಶನ ಕೊಡ್ತಾರೆ. ಹೀಗೆ ಬರಬೇಕು, ನಿನಗೆ ಇಂಥ ಪಾತ್ರ ಅಂತ. ಹಾಗೆ ಹಿಮ್ಮೇಳದವರು ಚೆಂಡೆಮದ್ದಳೆಯಲ್ಲಿ ಅದು ಸರಿ ಇಲ್ಲ ಅಂತಾದ್ರೆ ಅದನ್ನು ಸರಿ ಮಾಡಬೇಕು. ಈಗ ಆವಾಗ ನೀವು ಹೇಳಿದ್ರಿ ರಾತ್ರಿಯಿಂದ ಬೆಳಗಿನ ತನಕ ಆಟ ಅಂತ. ಈ ಚೆಂಡೆಮದ್ದಳೆಗೆಲ್ಲ ಎಷ್ಟು ಜನ ಇರ್ತಿದ್ರಿ? ಇಲ್ಲ, 2 ಜನ. ಇಬ್ರೇ ಚೆಂಡೆ ಮದ್ದಳೆ, ಚೆಂಡೆಗೆ ಒಬ್ಬರು, ಮದ್ದಳೆಗೆ ಒಬ್ಬರು. ಹಾಗೆ ಬೆಳಗಿನ ಸುರುವಿಗೆ ಕೇಳಿ ಬಾರಿಸ್ಬೇಕು. ಯಾರು ಈ ಒತ್ತು ಮದ್ದಳೆವ ಕೇಳಿ ಬಾರಿಸ್ಬೇಕು. 6 ಗಂಟೆಗೆ ಕೇಳಿ ಬಾರಿಸಲೇಬೇಕು. ಆಮೇಲೆ ಅದೇ 6 ಗಂಟೆಗೆ ಊಟ ಮಾಡಿ ನಾವು 6:30 ಒಳಗೆ ಕೇಳಿ ಬಾರಿಸ್ಬೇಕು. ಹಾಗೆ ಹೋಗಿ ಮತ್ತೆ ಚೌಕಿ 8 ಗಂಟೆಗೆ ರಂಗಸ್ಥಳಕ್ಕೆ ನಿಂತು 1:30 ಗಂಟೆ ಪೂರ್ವರಂಗ, 9:30. 8ಕ್ಕೆ ಪೂಜೆ ನಿಂತರೆ 9:30, 9:45, 10ಕ್ಕೆ ಪ್ರಸಂಗ ಬೇಕಿಗೆ. ಬೆಳಿಗ್ಗೆ 6-6:15 ಆಗ್ತದೆ ಮುಗಿಯುವಾಗ. ಯಾವೆಲ್ಲ ಪ್ರಸಂಗ ಆಗ್ತಿತ್ತು ಹೆಚ್ಚಾಗಿ ಆ ಸಮಯ? ಪುರಾಣ ಪ್ರಸಂಗವೇ. ಅಂದ್ರೆ ಅಷ್ಟು ನೆನಪು ಬರುವುದಿಲ್ಲ. ಈ ತ್ರಿಜನ್ಮ ಮೋಕ್ಷ, ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಎಲ್ಲ ಅಗಡಿ ಭಾಗವತರು ಇರುವಾಗ. ಅಗಡಿ ಭಾಗವತರು ಶ್ರೀವೇಷಕ್ಕೆ ಹೋದರೆ ಬೆಳಿಗ್ಗೆವರೆಗೆ ಒಬ್ಬರೇ. ಅದು ಬಲಿಪುರವಾಗಿ ಶ್ರೀವೇಷಕ್ಕೆ ಹೋಗಿ ಕೂಡ್ತಾರೆ. ಅವರು ಬೆಳಿಗ್ಗೆವರೆಗೂ ಹೊರಗೆ ಒಂದು ಮೂತ್ರ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಒಬ್ಬನೇ ಕೂತ್ಕೊಳ್ತಾರೆ ಅಂತ ಸಮಯ. ಈ ಕೂಡ್ಲು ಮೇಳದ ನಂತರ ನಿಮ್ಮ ತಿರುಗಾಟ ಎಲ್ಲ ಹೇಗಿತ್ತು? ಕೂಡ್ಲು ಮೇಳ ಆದ ಮೇಲೆ ಇಲ್ಲ, ಕೂಡ್ಲು ಮೇಳ ಆದ ಮೇಲೆ ನಿಲ್ಲಿಸಿದೆ ನಾನು. ಮೇಳ ತಿರುಗಾಟ 5-6 ವರ್ಷ ನಿಲ್ಲಿಸಿದೆ. ಈ ಮೇಳ ತಿರುಗಾಟ ನಿಲ್ಲಿಸಲಿಕ್ಕೆ ಕಾರಣ ಏನು? ಅಂದ್ರೆ ಮದುವೆ ಆಯ್ತು. ಮದುವೆ ಆಗಿ ಮತ್ತೆ ಮನೆಯಲ್ಲಿ ಯಾರು ನೋಡಿಕೊಳ್ಳುವವರು ಅಷ್ಟು ಇರಲಿಲ್ಲ. ಹಾಗೆ ಒಂದು 5-6 ವರ್ಷ ನಮ್ಮ ಊರಲ್ಲಿ ಒಂದು ದೇವಸ್ಥಾನದ ಹತ್ರ ಪೂಜೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈ 6 ವರ್ಷ ಕೂಡ ನಿಮ್ಗೆ ಮೇಳಕ್ಕೆ ಹೋಗ್ಬೇಕು, ಮನೆಯಲ್ಲೇ ಇದ್ದೇನೆ, ಆ ರೀತಿ ಏನೂ ಆಗ್ಲಿಲ್ವಾ? ಆ ರೀತಿ ಆಗಿತ್ತು.
ಅಂದರೆ ಮನೆಯನ್ನು ನೋಡಿಕೊಳ್ಬೇಕಲ್ಲ, 3 ಮಕ್ಕಳು. ಇದು ನಾನು ದೊಡ್ಡವ, ನಾವು 6 ಮಕ್ಕಳು, 4 ಗಂಡು 2 ಹೆಣ್ಣು. ಅವರೆಲ್ಲ ನನ್ನ ತಲೆಗೆ ಬಂತದ್ದು. ಹಾಗೆ ಅವರನ್ನು ನೋಡಿಕೊಂಡು ಎಲ್ಲ ಆಗುವಾಗ ಮತ್ತೆ ಮದುವೆ ಆಯಿತು. ಮದುವೆ ಆಗಿ 2 ಮಕ್ಕಳಾದ ಮೇಲೆ ಇವಳಿಗೆ ಪದ್ಯ ಕಲಿಸಿದೆ. ಅಷ್ಟೊಂದೇ ಮೇಳಕ್ಕೆ ಹೋಗಲಿಲ್ಲ. ನಮ್ಗೆ ಅದರ ಬಗ್ಗೆ ಕೇಳಬೇಕು. ಯಾಕೆಂದ್ರೆ ಯಕ್ಷಗಾನ ರಂಗದಲ್ಲಿ ಪ್ರಪ್ರಥಮ ಮಹಿಳಾ ಭಾಗವತರು ಅವರು ಲೀಲಾವತಿ ಬೈಪಡಿತಾಯರು. ಹೌದು. ಅವರ ಮದುವೆ ಆದ ನಂತರ ನಿಮ್ಮ ಅವರು ಮೊದಲು ಸಂಗೀತ ಕಲ್ತಿದ್ರ? ಒಂದು 6 ವರ್ಷ ಸೀನಿಯರ್, ಆಗ ಎಕ್ಸಾಮ್ ಎಲ್ಲ ಇರಲಿಲ್ಲ. ಸೀನಿಯರ್ ಪರೀಕ್ಷೆ ಕಟ್ಟಿದ್ರು ಪಾಸ್ ಆಗ್ಬಹುದು, ಅಷ್ಟು ಕಲಿತಿದ್ದಾರೆ. ಸಂಗೀತ ಕಚೇರಿ ಮಾಡ್ತಾ ಇದ್ರು. ಹಾಗೆ ನಮ್ಮ ಊರಿಗೆ ಮದುವೆ ಆದ ಮೇಲೆ 1-2 ಕಚೇರಿ ಮಾಡಿಸಿದೆ. ನಾನು ಮೃದಂಗ ಕಲಿತಿದ್ದೇನೆ. ಹಾಗೆ 2 ಕಚೇರಿ ಮಾಡಿಸಿದೆ. ವಯಲಿನ್ ತರಿಸಿ ನಾನು ಮೃದಂಗ, ಮತ್ತೆ ಘಟಕ್ಕೆ ಒಬ್ಬರನ್ನು ಎಲ್ಲ ಹೇಳಿ 2 ಕಚೇರಿ. ಜನ ಯಾರಿಲ್ಲ, ಪ್ರೋತ್ಸಾಹವೇ ಇಲ್ಲ ನಮ್ಮ ಊರಲ್ಲಿ. ಅಲ್ಲಿಗೆ ನಿಲ್ಲಿಸಿದೆ. ಮತ್ತೆ ಇಷ್ಟು ಕಂಠ ಇವ್ರದ್ದು ಬಹಳ ಒಳ್ಳೆಯದು. ಹಾಗೆ ಇಲ್ಲಿ ಇದು ಆಗಲಿಕ್ಕಿಲ್ಲ. ಇಷ್ಟು ಕಲಿತ 6 ವರ್ಷ ಸಂಗೀತ ಕಲಿತದ್ದು ಹಾಳಾಗ್ತದಲ್ಲ ಅಂತೇಳಿ ಮೇಲೆ ಯಕ್ಷಗಾನ ಕೇಳಿಕೊಂಡು ಆಗ್ತದ ನೋಡು ಅಂತ ಒಂದು ಗಜಮುಖದ ಬಗ್ಗೆ ಹೇಳಿ ಸಲ್ಲಿಸಿದೆ. ನೀವೇ ಕಲಿಸಿದ್ದು? ನಾನೇ ಕಲಿಸಿದ್ದೆ. ಕೂಡಲೇ ಒಮ್ಮೆ ಒಂದೇ ಕ್ಲಾಸ್ನಲ್ಲಿ ಹಿಡ್ಕೊಂಡ್ಲು ಗಜಮುಖದ ಬಗ್ಗೆ ಆ ರಾಗ ತಾಳ. ಹಾಗೆ ಮತ್ತೆ ದಿವಸಕ್ಕೆ 1 ಪದ್ಯದಾಗಿ ಹೇಳ್ತಾ ಹೋಗಿ ಮತ್ತೆ ಅಲ್ಲಿ ತಾಳ ಮೊದಲೇ ಆಗ್ತಾ ಅಂತ ಹೇಳಿದೆ ಅಲ್ಲ, ವಾರದಲ್ಲಿ ಊಟ ತಾಳ ಮೊದಲೇ. ಅದಕ್ಕೊಂದು 10 ಪದ್ಯ ಟ್ರೈನಿಂಗ್ ಕೊಟ್ಟು ಇವಳನ್ನು ಪದ್ಯ ಹೇಳಿಸೋದು. ನಾವೇ ಜಂಡ ಮೊದಲಿಗೆ ಅಣ್ಣ ತಮ್ಮಂದಿರೆಲ್ಲ. ಹಾಗೆ ಆಗಿ ಒಂದು 3-4 ವರ್ಷ ಊರಲ್ಲಿ. ಅದು ಹೊರಗೆ ಹೋಯ್ತು. ಈ ಸ್ಕೂಲ್ ಡೇಗೆಲ್ಲ ಕರೀಲಿಕ್ಕೆ ಶುರು ಮಾಡಿದ್ರು ಆಟಕ್ಕೆ. ಅಷ್ಟವರೆಗೆ ಮಹಿಳೆಯರು ಈ ರಂಗಕ್ಕೆ ಪ್ರವೇಶ ಆಗಿಲ್ಲ? ಯಾರಿಲ್ಲ. ಕಲ್ತದ್ದು ಹೌದು, ಕಲಿಸಿದ್ದು ಹೌದು. ಇಷ್ಟು ಆಗ್ತದಿಂದ ನಮಗೆ ಗೊತ್ತಾಗ್ಲಿಲ್ಲ. ನಮ್ಗೆ ನಿರೀಕ್ಷೆ ಇಲ್ಲ. ಅದು ಹೆಸರು ಬಂದದ್ದಂದ್ರೆ ಎಲ್ಲ ಊರಿಂದ ಅವ್ರ ಕಿವಿಯಿಂದ ಕಿವಿಗೆ ಹೆಸರು ಹೋಗಿ ಪುತ್ತೂರುವರೆಗೆ ಮುಟ್ಟಿದ್ದದು. ನಾವು ಕಡಬ ನಮ್ಮ ಊರು. ಹಾಗೆ ಪುತ್ತೂರಿಗೆ ಮುಟ್ಟಿದ್ದು. ಅಲ್ಲಿ ಒಂದು ತಾಳ ಮೊದಲೇ ಕರೆದ್ರು. ಮೂಡಂಬೈಲು ಶಾಸ್ತ್ರಿಗಳು ಮತ್ತೆ ಚನ್ಯ ನಾಯಕರು, ಆಗಿನ ಭಾಗವತರು, ಹಾಗೆಲ್ಲ ಇದ್ದು ಒಂದು ತಾಳ ಮೊದಲೇ. ಅದರಲ್ಲಿ ಮತ್ತು ಹೆಸರಾಯಿತು. ಆಗ ಸುಬ್ರಹ್ಮಣ್ಯ ಮೇಳ ಶೀನಪ್ಪ ಭಂಡಾರಿ ನಡೆಸ್ತಾ ಇದ್ರು. ಅವರು ವಾರಕ್ಕೊಂದು ಹೀಗೆ ನಮ್ಮನ್ನು ಅತಿಥಿ ಕಲಾವಿದರಾಗಿ ಮಾಡಿದ್ರು. ಹಾಗೆ ಆಟದ ಅಭ್ಯಾಸ ಅದರಲ್ಲಿ ಸುಬ್ರಹ್ಮಣ್ಯ ಮೇಳದಲ್ಲಿ. ಹಾಗೆ ಮತ್ತೆ ಆಗಿ ಅದನ್ನು ನಾರಾಯಣ ಶೆಟ್ಟರಿಗೆ ಬಿಗೆ ಬಿತ್ತದು. ಅವರು ಕಾಯಂ ಮೇಳಕ್ಕೆ ಮಾಡಿಕೊಂಡು. ಯಾವ ಮೇಳದು? ಅದು ಅರುವ ಮೇಳ, ಹಳದಂಗಡಿ ಮೇಳ, ಬೆಳ್ತಂಗಡಿ ತಾಲೂಕು. ಅದರಲ್ಲಿ ನಾನು ಚೆಂಡಮದ್ದಲೆಗೆ, ಇವಳು ಪದ್ಯಕ್ಕೆ, ಮತ್ತೆ ಕೊಬಣೂರು ಶ್ರೀಧರರಾಯರು, ಶಂಕರನಾರಾಯಣ ಕಾರಂತರು, ಒಟ್ಟು 3 ಭಾಗವತರು. ಆಗ ನಾನು, ಲಕ್ಷ್ಮೀ ಶಮ್ಮಣ್ಣಯರು, ಪೆರುವಾಯಿ, ಕೃಷ್ಣ ಭಟ್ರು, 3 ಜನ ಚೆಂಡಮದ್ದಲೆಗೆ.
ಹಾಗೆ ಅಲ್ಲೂ 12 ವರ್ಷ ತಿರುಗಾಟ ಅರುವ ಮೇಳ. ಅರುವ ಮೇಳದಲ್ಲಿ 12 ವರ್ಷ ತಿರುಗಾಟ ನಿಮ್ಮದ್ದು ಮತ್ತು ಲೀಲಾವತಿ ಬೈ ಪಡಿತಾ ಇರುತ್ತೆ. ಯಾಕೆಂದ್ರೆ ಆಗಿನ ಕಾಲ ಅಂತ ಹೇಳಿದ್ರೆ ಆಗಿತ್ತು. ಯಾಕೆಂದ್ರೆ ಮಹಿಳೆಯರ ಪ್ರವೇಶ ಆಗ್ಲಿಲ್ಲ ಯಕ್ಷಗಾನ ರಂಗಕ್ಕೆ. ಆ ಸಮಯದಲ್ಲೂ ಕೂಡ ನೀವು ಅವರನ್ನು ಯಕ್ಷಗಾನಕ್ಕೆ ರಂಗಕ್ಕೆ ತಂದವರು ನೀವು. ಈ ನಿಮ್ಮ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಸಂಬಂಧಿಕರ ಅಥವಾ ಊರಿನವರ ಪ್ರೋತ್ಸಾಹ ಹೇಗಿತ್ತು ಇವರಿಗೆ? ಪ್ರೋತ್ಸಾಹಕ್ಕೆ ಅಲ್ಲ, ಅವರು ಸ್ವಲ್ಪ ಹಿಂದೆ ಯಾಕೆ ಹೆಣ್ಮಕ್ಳಿಗೆಲ್ಲ ಇದು ಯಾಕೆ ಅಂತ ಹೇಳಿದವರು ಇದ್ದಾರೆ. ಇದು ಅಧಿಕ ಪ್ರಸಂಗ, ಇದು ಮನೆ ಮಾಡುವ ಕೆಲಸ ಅಲ್ಲ ಅಂತ ಹಿಂದಿನಿಂದ ನಮ್ಮ ಎದುರಿಂದಲ್ಲ, ಅದು ಎಲ್ಲಾ ವಿಷಯದಲ್ಲ ಹಾಗೆ ಹಿಂದಿನಿಂದಲೇ ಮಾತಾಡುವರು. ಮತ್ತೆ ಒಂದು 12 ವರ್ಷ ತಿರುಗಾಟ ಆಗುವಾಗ ದೊಡ್ಡ ದೊಡ್ಡ ಸೆಟ್ಟಿಗೆಲ್ಲ ಕರೀಲಿಕ್ಕೆ ಶುರು ಮಾಡಿದ್ರು. ಈ ಶೇಣಿ ಸಾಮಗ್ರಿ ಇದ್ದ ಸೆಟ್ಟು ತಾಳಮದ್ದಳೆಗೆ ಅದಕ್ಕೆ ಕರೀಲಿಕ್ಕೆ ಶುರು ಮಾಡುವಾಗ ಇದು ಭಾಗವತಿಗೆ ಒಳ್ಳೆ ಹೆಸರು ಬಂತು. ಯಾವ ಭಾಗವತವನ್ನು ಮೀರಿ ಇಲ್ಲ ಅದು. ಅಂದರೆ ಅದು ಆ ಭಾಗವತ ಲೈನ್ನಲ್ಲಿ ಉಂಟದು. ಇವಳು ಸಂಗೀತ ಕಲ್ತರು ಕೂಡ ಸಂಗೀತವೇ ಅಲ್ಲ, ಭಾಗವತಿಗೆ ಉಂಟು. ರಾಗ ಶುದ್ಧ, ಬಲಿ ಪ್ರಕ್ರಮದಲ್ಲಿ ಉಂಟು. ಕರತೋಕ ಇದೆಲ್ಲ ನಾನು ಟ್ರೈನಿಂಗ್, ಕರತೋಕ ಹೀಗೆ ಹೇಳ್ತಾರೆ, ಬಲಿಪುರು ಹೀಗೆ ಹೇಳ್ತಾರೆ ಅಂತ ಟ್ರೈನಿಂಗ್ ಕೊಡ್ತಾರೆ. ಅವಳಿಗೆ ಬೇಗ ಇಷ್ಟ ಆದ್ದನ್ನು ಅವಳು ಹಿಡ್ಕೊಳ್ತಾರೆ. ಹಾಗೆ ಮೇಲೆ ಬಂದದ್ದು ಮತ್ತೆ ಹೇಳಲಿಕ್ಕೆ ಶುರು ಮಾಡಿದ್ರು. ಆ ಹೇಳಿದ ಜನವೇ ಅವರು ನನಗೆ ಬೇಕಾದವರು, ಅವರು ನಮ್ಮ ಅತ್ತಿಗೆ ಮಕ್ಕಳು, ಇವರು ನಮ್ಮ ಅಕ್ಕನ ಮಕ್ಕಳು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಬೆಲೆ ಗೊತ್ತಾಯ್ತು ಯಕ್ಷಗಾನಕ್ಕೆ ಎಷ್ಟು ಬೆಲೆ ಉಂಟು ಅಂತ. ಅಂದ್ರೆ ಒಂದು ಚೌಕಿಗೆ ಒಬ್ಬರನ್ನು ಕರ್ಕೊಂಡು ಹೋಗಿದ್ದೆವು ನಾವು. ಅವಳನ್ನು ದೂರಿದವರಲ್ಲಿ ಚೌಕಿಗೆ ಹೋಗುವ ಈ ಕಲಾವಿದರೆಲ್ಲ ಎದ್ದು ನಿಂತು ನನಗೆ ಯಾವ ಪಾತ್ರ ಇವಳಲ್ಲಿ ಕೇಳಲಿಕ್ಕೆ ಶುರು ಮಾಡಿದ್ರು. ಅದು ಅವರಿಗೆ ಮತ್ತು ಖುಷಿ ಆಯಿತು. ಎಲ್ಲ ಬಂದು ನಮಸ್ಕಾರ ಅಮ್ಮ ಅಂತ ಹೇಳಿ ಹಾಗೆ ಎಲ್ಲ ಪಾತ್ರ ಇವಳೇ ಮಾಡಿ ಮೈನು ಭಾಗವತ. ಆಗ ಖುಷಿ ಆಯ್ತು. ಇದು ನನ್ನ ಅತ್ತಿಗೆ ಮಕ್ಕಳು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಅವರ ಸುದ್ದಿ ಇಲ್ಲ, ಅಂದ್ರೆ ಒಳ್ಳೆ ಹೆಸರೇ ಆಯ್ತು. ಹಾಗೆ 12 ವರ್ಷ ಅರುವ ಮೇಳದಲ್ಲಿ ಇಬ್ಬರದ್ದು, ನೀವಿಬ್ಬರೇ. ಮತ್ತೆ ಸ್ವಾಗತ ಬೈಪಡಿತಾರೆ. ಈ ಅರುವ ಮೇಳದ ನಂತರ ನಿಮ್ಮಿಬ್ಬರ ತಿರುಗಾಟ ಯಾವ ಮೇಳಕ್ಕಾಯ್ತು? ಅರುವ ಮೇಳದ ನಂತರ ಇದೇ ತಲಕಾಳ ಬಪ್ಪನಾಡು ಮೇಳಕ್ಕೆ ಆಯ್ತು. ಬಪ್ಪನಾಡು ಮೇಳಕ್ಕೆ ಬಪ್ಪನಾಡು ಮೇಳ, ಹೌದು, ಬಪ್ಪನಾಡು ಮೇಳಕ್ಕೆ ಆಯ್ತು. ಕೋಳ್ಯೂರು ರಾಮಚಂದ್ರರಾವ್ ಮತ್ತೆ ಅತಿಥಿ ಕಲಾವಿದರಾಗಿ ML ಸಾಮಗ್ರಿ ಎಲ್ಲ ಬರ್ತಿದ್ರು. ಒಳ್ಳೆ ದೊಡ್ಡ ಸೆಟ್ಟು. ಅಂದ್ರೆ ಅದರಲ್ಲಿ ದಕ್ಷ ಯಜ್ಞ ಬಹಳ ಫೇಮಸ್ ಪ್ರಸಂಗ. 160 ಆಟದಲ್ಲಿ 100 ಆಟವೂ ಕೂಡ ದಕ್ಷ ಯಜ್ಞ. ಇವಳ ಪದ್ಯಕ್ಕೆ ಬೇಕಾಗಿ ಎಲ್ಲ ಆಡಿಸೋರೆಲ್ಲ ದಕ್ಷ ಯಜ್ಞ ಆಗಬೇಕು ಅಂತ. ಅದರಲ್ಲಿ ಏನು ವಿಶೇಷತೆ ತರ್ತಾ ಇದ್ರು? ವಿಶೇಷತೆ ಕೋಳ್ಯೂರು ರಾಮಚಂದ್ರರಾಯರು ದಾಕ್ಷಾಯಿಣಿ ಇವಳ ಪದ್ಯ, ಅದಕ್ಕೆ ಚೆಂಡ ಇಲ್ಲ, ಈಶ್ವರ ಮತ್ತು ದಾಕ್ಷಾಯಿಣಿ ಸಂವಾದ. ಆ ಪದ್ಯ ಯಾವ ಸೆಟ್ಟು ಮಾಡಲಿಲ್ಲ ಇವಳಿಗೆ ಜೊತೆ. ಕೋಳ್ಯೂರಲ್ಲಿ ಕೇಳಿಕೊಂಡೆ ಇವಳು ಯಾವ ರಾಗ ಅಂತ ಹೇಳಿ ಇದು ಮಾಡಿ ಅವರಿಗೆ ಬೇಕಾದಾಗೆ ಪದ್ಯ ಕೊಟ್ಟದ್ದು. ಅದೊಂದು 2-3 ಆಟ ಆಗುವಾಗ ನಮಗೆ ಅದೇ ಆಗಬೇಕು ಅಂತ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು ಆಟ ಆಡಿಸೋರು. ಅದು ಟೆಂಟ್ ಮೇಳ ಅಲ್ಲ, ಆಗ ಬಯಲಾಟ ಫುಲ್ಲು ಸಭೆ ಈ ಪದ್ಯ ಆಟ ನೋಡ್ಲಿಕ್ಕೆ. ಯಾಕೆಂದ್ರೆ ಒಂದು ವಿಶೇಷ ಮಹಿಳಾ ಭಾಗವತರು ವಿಶೇಷ, ಕೋಳ್ಯೂರ ದಾಕ್ಷಾಯಿಣಿ ಅದಕ್ಕಿಂತ ವಿಶೇಷ. ಅಷ್ಟು ಚಂದ ಮಾಡ್ತಿದ್ರು ಹಾಗೆ. ಆಮೇಲೆ ನಂತರದ ತಿರುಗಾಟ ಬಪ್ಪನಾಡು ಮೇಳ 2 ವರ್ಷ ಆಗಿ ಮತ್ತೆ ನಾವು ಇದಕ್ಕೆ ತಲಕಾಳ ಮೇಳಕ್ಕೆ ಸೇರಿದ್ವಿ. ಅಲ್ಲ ಅರುವ ಮೇಳ ಬಿಟ್ಟು ಕುಂಬಳೆ ಮೇಳ 2 ವರ್ಷ. ಅದರಲ್ಲಿ ಏನು ಸಂಬಳದ ವಿಷಯದಲ್ಲಿ ತಟಪಟ ಆಗಿ ಮತ್ತೆ ನಾವು ಬಿಟ್ಟೆವು. ಅವರಿಗೆ ಅಸಲಾಗಲಿಕ್ಕಿಲ್ಲ, ನಮಗೆ ಅಷ್ಟು ಕೊಡುವುದಿಲ್ಲ. ಎಲ್ಲ ಭಾಗವತರಾಗೆ ಕೊಡುವುದು, ಏನು ವಿಶೇಷ ಆಟ ಕಾಂಟ್ರಾಕ್ಟರ್ದಲ್ಲಿ ಹೇಳ್ತಾರೆ ಮಹಿಳಾ ಭಾಗವತರಿಗೆ 1,000 ಕೊಡಬೇಕು ಅಂತ. ನಮಗೆ ಕೊಡುವುದು 500. ಹೌದಪ್ಪ. ಹಾಗೆ ಮತ್ತೆ 2 ವರ್ಷ ಆಗಿ ನಮಗೆ ಬಡ್ದು ಬಿಟ್ಟೆವು. ಮತ್ತೆ ಇಲ್ಲಿ ತಲಕಾಳ ಮೇಳಕ್ಕೆ ಸೇರಿದ್ವಿ. ಈಗ ತಿಮ್ಮಪ್ಪ ಗುಜರನ್ ಅಂತ, ಹಾಗೆ ಧರ್ಮಸ್ಥಳದಲ್ಲಿ ಡ್ರೆಸ್ ಕೆಲಸ ಮಾಡ್ತಾ ಇದ್ರು ಮೇಳಕ್ಕೆ. ಇವರು ತಿಮ್ಮಪ್ಪ ಗುಜರನ್. ಹಾಗೆ ಮಳೆಗಾಲದಲ್ಲಿ ಅವರ ಪರಿಚಯ ಆಯಿತು. ನಮ್ಮ ಮೇಳಕ್ಕೆ ಬರ್ತೀರಾ ಅಂತ. ಹಾಗೆ ಅವರು ಇಲ್ಲಿಗೆ ಬಂದು ಒಂದು 1/2 ಎಕರೆ ಜಾಗ ಎಲ್ಲ ಅದು ಪರ್ಚೇಸ್ ಮಾಡಿ ಹಾಗೆ ಇಲ್ಲಿ ಮನೆ ಎಲ್ಲ ಮಾಡಿ ಇದರಲ್ಲಿ ಒಂದು 12 ವರ್ಷ ತಲಕಾಳ ಮೇಳದಲ್ಲಿ. ಅದು ಬಯಲಾಟ ಮೇಳ. ಇದರಲ್ಲಿ ತಲಕಾಳದಲ್ಲಿ ಇದಿತ್ತ ತುಳು ಪ್ರಸಂಗ? ಹೆಚ್ಚು ತುಳು ಪ್ರಸಂಗವೇ ಆಯ್ತು.
ಇವಳಿಗೆ ಸ್ವಲ್ಪ ಬೇಸರ ಆಯಿತು, ತುಳುವೆ ಪ್ರಸಂಗ, ಪದ್ಯ ಕೂಡ ತುಳುವೆ. ತುಳು ಹಾಗೆ ಕೋಟಿ ಜನ ಕೋಟಬಾರ್ಗ ಅದೆಲ್ಲ ಕನ್ನಡ ಪದ್ಯ, ಪದ್ಯ ಆದರೂ ಕನ್ನಡ ಇದ್ರೆ ಒಳ್ಳೇದಿತ್ತು. ಹಾಗೆ ಇವಳು 10ನೇ ವರ್ಷದಲ್ಲಿ ಇವಳು ಬಿಟ್ಲು. ನಾನು ಮತ್ತೆ 2 ವರ್ಷ ಹೋದೆ, 12 ವರ್ಷ ನಂದಾಯಿತು. ಹಾಗೆ ತುಳು ಅಷ್ಟು ಒಳ್ಳೇದಾಗುದಿಲ್ಲ ಅಂತ ಬಿಟ್ಟ. ಈ ಹರಿನಾರಾಯಣ ಬೈಪಡಿತಾಯರು ಅಂತ ಹೇಳಿದ್ರೆ ಹಿಮ್ಮೇಳ ಗುರುಗಳಾಗಿಯೂ ನೀವು ಪ್ರಸಿದ್ಧರು. ಈ ಹಿಮ್ಮೇಳ ಕಲಿಸುವಂತಹ ಒಂದು ಗೋಜಿಗೆ ನಿಮ್ಗೆ ಹೇಗೆ ಹೋಯಿತು? ಕಲಿಸುವಂತ ಗೋಜಿ ನಾನು ಹಾಗೆ ಕಲ್ತವ್ರು. ನರಸಿಂಹಭಟ್ರು ಎಲ್ಲ ಬರೆದು, ಅಕ್ಷರ ಎಲ್ಲ ಬರೆದು ಇಂಥ ಬೆಟ್ಟೆ ಇಂಥಲ್ಲಿಗೆ ಬರಬೇಕು ಅಂತ ಹೇಳಿ ಅವರೆಲ್ಲ ಆ ಅಭ್ಯಾಸದಲ್ಲಿ ಮತ್ತೆ ನನಗೆ ಕ್ಲಾಸ್ ಮಾಡಿ ಮಾಡಿ ಅಭ್ಯಾಸ ಆಯ್ತು. ಅದು ಯಾವುದಾದ ಮೇಲೆ ಯಾವುದು ಅಂತ. ಹಾಗೆ ಅದು ನನ್ನ ಕಲಿಸಿಗೆ ಕೆಲವರಿಗೆ ಖುಷಿ ಆಯ್ತು. ಎಂಥ ತಲೆಗೆ ಹೋಗದ ಹುಡುಗರಿಗೂ ಸರಿ ಆಗ್ತದೆ ಅಂತ. ಹಾಗೆ ಅದು ಏನೋ ನೀವೊಂದು ಕಲಿಸುವ ಒಂದು ಕ್ರಮ. ಹೌದು, ಕ್ರಮ ಅದು ಮಕ್ಕಳಿಗೆ ಹಿಡಿಸ್ತದೆ. ನಾನೇನು ಜೋರು ಮಾಡುದಿಲ್ಲ, ಒಂದು ಪೆಟ್ಟು ಕೊಡುದಿಲ್ಲ. ಧರ್ಮಸ್ಥಳ ಕೇಂದ್ರದಲ್ಲಿ 2 ಬೆತ್ತ ಬರ್ತದೆ, ಅದು ಬರದೆ ಕೊಡಿ ಬೆತ್ತದಲ್ಲಿ ಅಂತ. ಆ ಬೆತ್ತ ಹಾಗೆ ನಮ್ದು ಬೆತ್ತ ಖರ್ಚಾಗುದಿಲ್ಲ. ನಂಗೆ ಅದ್ರ ಬಗ್ಗೆ ಕೇಳಿಕೊಟ್ಟು, ಧರ್ಮಸ್ಥಳ ಕೇಂದ್ರದಲ್ಲಿ ನೀವು ಗುರುಗಳಾಗಿದ್ರು, ಹೌದು. ಎಷ್ಟು ವರ್ಷ ಇದ್ರಿ ಅಲ್ಲಿ? 12 ವರ್ಷ ಇದ್ವಿ. 12 ವರ್ಷ. 10 ವರ್ಷ ಅವಳು, ಮತ್ತೆ ಮಕ್ಕಳಿಗೆ ಮದುವೆ ಆಯ್ತು ಅಂತ ಅವಳು ಮನೆಗೆ ಬಂದ್ಲು. ಆಗ 6 ತಿಂಗಳು ಅಲ್ಲೇ ನಿಲ್ಬೇಕು. ಹಾಗೆ ಅದು ಕಷ್ಟ. 6 ತಿಂಗಳು 5 ತಿಂಗಳು ಕ್ಲಾಸ್ ಅಲ್ಲಿ. ಹಾಗೆ ಅಲ್ಲಿ ಆಯ್ತು, ಅದು ಅಭ್ಯಾಸ ಆಯ್ತು. ಕ್ಲಾಸ್ ಮಾಡಿ 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 ಅಭ್ಯಾಸ ಆಯ್ತು. ಅಲ್ಲಿಯ ಕ್ರಮ ಹೇಗಿತ್ತು ಕಲಿಸುವ? ಅಲ್ಲೆಲ್ಲ ಬಹಳ ಶಿಸ್ತು. ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕು, 6 ಗಂಟೆವರೆಗೆ ಪ್ರಾಕ್ಟೀಸ್ ಮಾಡುವುದು ಮಕ್ಕಳು. ಮತ್ತೆ 6 ಗಂಟೆಗೆ ಕಷಾಯ, ಮತ್ತೆ 8 ಗಂಟೆವರೆಗೆ ಮತ್ತೆ 5 ಸ್ನಾನ ಮಾಡುವುದು ಎಲ್ಲ. 8:30ವರೆಗೆ ಪ್ರಾರ್ಥನೆ, 12 ಗಂಟೆವರೆಗೆ ಕ್ಲಾಸು, ಮಧ್ಯಾಹ್ನ 3 ಗಂಟೆಗೆ ಕ್ಲಾಸು, 5 ಗಂಟೆವರೆಗೆ ಕ್ಲಾಸು. ಮತ್ತೆ ರಾತ್ರಿ ಭಜನೆ ಅದು ಇದೆಲ್ಲ. ಎಲ್ಲಿ ಮಕ್ಕಳು ಎಲ್ಲಿ ಹೋಗ್ಲಿಕ್ಕಿಲ್ಲ 5 ತಿಂಗಳು. 5 ತಿಂಗಳು ಕೇಂದ್ರದಲ್ಲಿ ಒಂದು 3 ರಜೆ ಕೊಡ್ತಾರೆ ದೀಪಾವಳಿಗೆ. ಅದಕ್ಕೆ ಖರ್ಚಿಗೆ ಕೊಡ್ತಾರೆ, ಬಸ್ಸು ಚಾರ್ಜ್ ಎಲ್ಲ ಕೊಡ್ತಾರೆ ಧರ್ಮಸ್ಥಳದಲ್ಲಿ. ಹಾಗೆ ಮಕ್ಕಳು ಹೋಗಿ ಬರ್ತಾ ಇದ್ರು. ಹಾಗೆಲ್ಲ ಮಕ್ಕಳು ಮೇಲೆ ಬಂದವರಿದ್ದಾರೆ. ಈಗ ನಿಮ್ಮಿಂದ ಕಲಿತವರು ಈಗ ಯಾರು ತಿರುಗಾಟದಲ್ಲಿದ್ದಾರೆ ಬೈಪಡಿತಾರೆ? ಕೊಂಕಣಾದಿ ಚಂದ್ರಶೇಖರ ಭಟ್, ಮತ್ತೆ ಆನಂದ ಗುಡಿಯಾರ ಕೆರೆವಾಶೆ, ಮತ್ತೆ ಕಿರಿಲಕೋಡಿ ಗಿರೀಶ ಭಟ್. ಈಗ ಮತ್ತೆಲ್ಲ ಕೆಲವರು ಮೇಳಕ್ಕೆ ಹೋಗಲಿಲ್ಲ, ಹವ್ಯಾಸಿಯಾಗಿದ್ದಾರೆ. ಅಂದ್ರೆ ತುಂಬಾ ಮಂದಿ, ಒಂದು 200ಕ್ಕಿಂತ ಮೇಲೆ ಇದ್ದಾರೆ ನಿಮ್ಮ ಶಿಷ್ಯರಾಗಿ ಹಲವಾರು ಮೇಳಗಳಲ್ಲಿ. ಈ ಧರ್ಮಸ್ಥಳ ಕೇಂದ್ರದ ಆ ಒಂದು ಯಕ್ಷ ಶಿಕ್ಷಣ ನಿಲ್ಲಿಕ್ಕೆ ಕಾರಣ ಏನಿತ್ತು? ನಿಲ್ಲಿಕ್ಕೆ ಅಂದ್ರೆ ಮತ್ತೆ ಮತ್ತೆ ಅಲ್ಲಿ ಈ ರೂಲ್ಸ್ ಶುರುವಾಯಿತು. ಮಕ್ಕಳೆಲ್ಲ ಸಣ್ಣ ಮಕ್ಕಳಿಗೆ ಶಾಲೆ SLC ವರೆಗೆ ಶಾಲೆ ಬಿಡ್ಲೇಬಾರದು ಅಂತ. ಮಕ್ಕಳೇ ಇಲ್ಲ ಅಲ್ಲಿ, ಮಕ್ಕಳೇ ಬೇಕಾದ್ದು ನಿತ್ಯ ವೇಷಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಮಕ್ಕಳೇ ಇಲ್ಲ. ಅದೇ ಮತ್ತೆ ಅದು ಗವರ್ಮೆಂಟ್ ಬಂದ್ರೆ ಕೇಸ್. ಇದು ಹೋಟೆಲ್ನಲ್ಲಿ ಕೂಡ ಕೆಲಸ ಬಾಲಕಾರ್ಮಿಕರು ಇದ್ರೆ ಕೇಸ್ ಆಗ್ತದೆ. ಹಾಗೆ ಮತ್ತೆ ಮಕ್ಕಳೇ ಬರಲಿಲ್ಲ ಅಂತೇಳಿ ಬಂದು ಮಾಡಿ. ಹಾಗೆ ಈಗ ನೀವು ಹಿಮ್ಮೇಳವಾದಕರಾಗಿ ನೀವು ಪ್ರಸಿದ್ಧರು. ನಿಮ್ಗೆ ವೇಷ ಮಾಡುವ ಏನಾದ್ರೂ ಮನಸ್ಸು ಬರ್ಲಿಲ್ಲ? ನಮ್ಗೆ ವೇಷಧಾರಿ ಆಗ್ಬೇಕಿತ್ತು. ಅದು ಏನು ಬರ್ಲಿಲ್ಲ. ಅದು ನನ್ನ ತಮ್ಮ ವೇಷ ಮಾಡ್ತಾನೆ, ಒಳ್ಳೆ ವೇಷ, ನಾಟ್ಯ ಕಡಿಮೆ, ಮಾತು ಚಂದ, ವೇಷ. ಹೆಸರು ಅವರದ್ದು? ಅನಂತ ಬೈಪಾಡಿತಾರೆ. ಅನಂತ ಬೈಪಾಡಿತಾರೆ. ಮೇಳದಲ್ಲಿ ಹೋಗ್ತಾರ ಅವರು? ಇಲ್ಲ, ಹವ್ಯಾಸಿ. ಹಾಗೆ ನಮ್ಗೆ ಯಾರು ವೇಷದಲ್ಲಿ ಯಾವ ವೇಷದ ಹುಚ್ಚೆ ಇಲ್ಲ, ಎಲ್ಲರೂ ಹಿಮ್ಮೇಳಕ್ಕೆ ಹೋಗುದು. ಹಾಗೆ ಈ ಧರ್ಮಸ್ಥಳ ಕೇಂದ್ರದ ಆ ಒಂದು ಕಲಿಕೆ ನಂತರ ಆಮೇಲೆ ಇಲ್ಲ, ಆಮೇಲೆ ಮನೆಯಲ್ಲಿ
ಮಳೆಗಾಲ ಮನೆಯಲ್ಲಿ ಹೀಗೆ. ಮತ್ತೆ ಕ್ಲಾಸು, ಕಾರ್ಕಳ, ಕೆಲವು ಕಡೆ ಕ್ಲಾಸ್ ಉಂಟು, ಬೆಳಾಲು, ಕಾರ್ಕಳ, ಮತ್ತೆ ಅದೆಲ್ಲ ಈಗ ನೆನಪು ಬರುವುದಿಲ್ಲ. ಮೂಡುಬಿದ್ರೆ 8 ವರ್ಷ, ಮತ್ತೆ ಕಟೀಲು ದುರ್ಗಾ ಮಕ್ಕಳ ಮೇಳದಲ್ಲಿ 8 ವರ್ಷ ಮಾಡಿ. ಕ್ಲಾಸ್ ಇತ್ತು. ಹೌದು. ಇದೆ ಹಿಮ್ಮೇಳ ಪದ್ಯಕ್ಕೆ ಅವಳು, ಚಂಡಮದ್ದಳೆಗೆ ನಾನು. ಮತ್ತೆ ಇಲ್ಲಿ ತಲಕಾಲದಲ್ಲಿ ಈ ದೇವಸ್ಥಾನದಲ್ಲಿ ತುಂಬಾ ಕ್ಲಾಸ. ಒಟ್ಟಾರೆಯಾಗಿ ಯಕ್ಷಗಾನ ರಂಗದಲ್ಲೇ ಜೀವನ ಆಯ್ತು. ಅದೇ ಜೀವನ, ಅದರಲ್ಲೇ ಹೆಸರು. ಭಯಪಡಿತಾರೆ. ಯಕ್ಷಗಾನ ರಂಗದಲ್ಲಿ ಹಲವಾರು ವಿಧಗಳಿದೆ. ಯಾಕೆಂದ್ರೆ ನೀವು ಆವಾಗ ಹೇಳಿದ್ರಿ ಕೇಳಿ ಬಾರಿಸುವುದು, ಆಮೇಲೆ ಈ ಪೀಠಿಗೆಯ ಮಹತ್ವ ಏನು ಈ ಯಕ್ಷಗಾನದಲ್ಲಿ? ಅಂದ್ರೆ ಕೇಳಿ ಬಾರಿಸುವುದು ಅಂದ್ರೆ ಮೊದಲೆಲ್ಲ ಮೈಕ ಇರಲಿಲ್ಲಲ್ಲ, ಗುಡ್ಡಕ್ಕೆ ಮೇಲೆ ಹೋಗಿ ಕೇಳಿ ಬಾರಿಸುವುದು. ಅದು ಆ ಚೆಂಡೆ, ಮದ್ದಳೆ, ಚಕ್ರತಾಳ, ಜಾಗಟೆ, ಅದು ಕೇಳಿದಷ್ಟು ದೂರ ಯಾವ ಭೂತ ಪ್ರೇತ ಪಿಶಾಚಿ ಯಾವುದು ಬರ್ಲಿಕ್ಕಿಲ್ಲ ಅಂತ ನಂಬಿಕೆ. ಹಾಗೆ ನೋಡಿ, ಮಕ್ಕಳೆಲ್ಲ ಬಂದು ಗದ್ದೆಯಲ್ಲಿ ಆಟ ಆಗಿ, ಸ್ಮಶಾನದಲ್ಲಿ ಆಟ ಆಗ್ತದೆ, ಮಕ್ಕಳೆಲ್ಲ ಚಂದ ನಿದ್ದೆ ಮಾಡ್ತಾರೆ ಬೆಳಿಗ್ಗೆವರೆಗೆ ಏನಾಗುದಿಲ್ಲ. ಬೆಳಿಗ್ಗೆವರೆಗೆ ಆಟ ನೋಡಿದವರಿಗೆ ಏನಾಗುದಿಲ್ಲ. ಇಲ್ಲ ಸ್ಮಶಾನದಲ್ಲಿ ಆಟ ಆದ್ದು ಉಂಟು ನಮ್ಗೆ. ಅಂದ್ರೆ ಈ ಚೆಂಡೆ ಮದ್ದಳೆ ಪೆಟ್ಟು ಕೇಳಿದಷ್ಟು ದೂರ ಯಾವ ದುಷ್ಟಶಕ್ತಿ ಬರುವುದಿಲ್ಲ. ಈ ಕೇಳಿ ಎಷ್ಟು ಟೈಮ್ ಬಾರಿಸ್ತೀರಿ? ಅದು ಸಾಧಾರಣ ಮೊದಲಿನ ಕ್ರಮ ಸಾಧಾರಣ ಒಂದು ಅರ್ಧ ಗಂಟೆ. ಬೇರೆ ಬೇರೆ ಬೇರೆದು ಕ್ರಮ ಉಂಟು. ಆ ಕ್ರಮ ಪ್ರಕಾರ ಅದು ಕೇಳಿ ಅಂತ ಲೆಕ್ಕ ಪೀಠಿಗೆಲ್ಲ. ಅದೇ ಒಂದು ಪ್ರಚಾರವೂ ಆಯ್ತು. ಮತ್ತೆ ಈ ಹಿಮ್ಮೇಳದವರಿಗೆ ಅಭ್ಯಾಸ ಆಯ್ತು. ಒಳ್ಳೆ ಚೆಂಡೆ ಕೈ ತಿರುಗ್ತದೆ, ಸಾಹಿತ್ಯ ಉತ್ಪತ್ತಿ ಆಗ್ತದೆ. ಹಾಗೆ ಅದು ಕೇಳಿ ಬಾರಿಸಲೇಬೇಕು ಅಂತ. ಮತ್ತೆ ರಂಗಸ್ಥಳ ಪೀಠಿಗೆ ಅಂದ್ರೆ ಅದು ಟೈಮ್ ಇದ್ದಾಗೆ 3 ಮಿನಿಟ್ 5 ಮಿನಿಟ್. ಅದೆಷ್ಟು 10 ಗಂಟೆಗೆ ಪೀಠಿಗೆ ಆಗ್ಬೇಕಂದ್ರೆ 9:55ಕ್ಕೆ ಅಲ್ಲಿ ಪೀಠಿಗೆ ಶುರುವಾಗಬೇಕು, 10 ಗಂಟೆಗೆ ಮುಗಿಬೇಕು. 10 ಗಂಟೆಗೆ ಅಂಬುರದಳ ಕಥೆ ಶುರುವಾಗಬೇಕು. ಈ ಪೀಠಿಗೆಯಲ್ಲಿ ದೊಡ್ಡದು ಮಾಡ್ಲಿಕ್ಕೆ ಆಗ್ತದೆ, ಸಣ್ಣದು ಮಾಡ್ಲಿಕ್ಕೂ ಆಗ್ತದೆ. ಪೀಠಿಗೆಯಲ್ಲಿ ಅದೇನು ಲೆಕ್ಕ ಇಲ್ಲ. ಕೇಳಿ ಎಷ್ಟು ಬೇಕಾದ್ರೂ ಉದ್ದ 1 ಗಂಟೆ ಬಾರಿಸಬಹುದು. ಈ ಪೀಠಿಕೆಯಲ್ಲಿ ನಮ್ಮ ಯಕ್ಷಗಾನ ರಂಗದ ಎಲ್ಲಾ ನಡೆಗಳು ಬರ್ತದಲ್ಲ ಅದರಲ್ಲಿ? ಹೌದು, ಲೆಕ್ಕ 7 ತಾಳ, 7 ತಾಳವೂ ಬರಬೇಕು ಅಂತ ಲೆಕ್ಕ. ಅದು ಈ ಮೃದಂಗದಲ್ಲಿ ತನಿ ಬಾರಿಸಿದ ಹಾಗೆ ಸಾಹಿತ್ಯಗಳೆಲ್ಲ ಅದು ಲೆಕ್ಕ ಬೇಕು. 4 ತಾಳ, 2 ತಾಳ, 1 ತಾಳ, ಅರ್ಧ ತಾಳ, ಕಾಲು ತಾಳ ಆಗಿ ಉರುಳಿಗೆ. ಹಾಗೆ ಲೆಕ್ಕ ಪ್ರಕಾರ ಹೋದ್ರೆ 7 ತಾಳವೂ ಬರಬೇಕು ಅದರಲ್ಲಿ ಪೀಠಿಗೆಯಲ್ಲಿ. ಆಗ ಚೆಂಡವನ್ನ ಕೈ ಜಾಳಕ್ಕೆಲ್ಲ ಗೊತ್ತಾಗ್ತದೆ ಸಭೆಗೆ. ಹಾಗೆ ಪೀಠಿಗೆ ಲೆಕ್ಕ ಹಾಗೆ ಚೆಂಡ ಪೀಠಿಗೆ ಕೇಳಿಯೇ ಮೇಳಕ್ಕೆ ಟಿಕೆಟ್ ಮಾಡಿದವರು ಇದ್ದಾರೆ. ಅದಕ್ಕೋಸ್ಕರ ಅಂದ್ರೆ ಚೆಂಡೆ ಅಂದ್ರೆ ಅಷ್ಟು ಚೆಂಡೆಯನ್ನು ನರಸಿಂಹ ಭಟ್ರು, ಭೀಮ್ ಭಟ್ರು ಎಲ್ಲ ಇರುವಾಗ ಹಾಗೆ ಪೀಠಿಗೆ ಮಹತ್ವ ಅದು. ಮತ್ತೊಂದು ಈ ಮದ್ದಳೆ, ಚೆಂಡೆ ಮದ್ದಳೆ ಅಂತ ಹೇಳ್ತೇವೆ ನಾವು. ಚೆಂಡೆ ಕಲಿಬೇಕಿದ್ರೆ ಮದ್ದಳೆ ಕಲಿಲೇಬೇಕಾ? ಮೊದಲೇ ಕಲೀಲೇಬೇಕು. ಅದು ಏನು ಅದರ ಸಾಮ್ಯತೆ ಏನು? ಅಂದ್ರೆ ಖಾಲಿ ಚೆಂಡೆ ಕಲ್ತರೆ ನಮಗೆ ಓಟು ಇಲ್ಲ, ಸೀಟು ಸಿಗುದಿಲ್ಲ, ಯಾರು ಕೊಡುವುದಿಲ್ಲ. ಈ ಮದ್ದಳೆ ಕಲ್ತು ಚೆಂಡೆ ಕಲ್ತರೆ ಈ ಚೆಂಡೆ ಒಟ್ಟಿಗೆ ಮದ್ದಳೆ ಬಾರಿಸಿ ಆ ಚೆಂಡೆ ಬೆಟ್ಟು ಇವನ ತಲೆಯಲ್ಲಿ ಟೈಪ್ ಆಗ್ಬೇಕು. ಚೆಂಡೆ ಒಟ್ಟಿಗೆ ಚೆಂಡೆ ಇರುವಾಗ ಆಗ ಇದು ಮದ್ದಳೆ ಬೆಟ್ಟನ್ನು ಚೆಂಡೆಗೆ ಹಾಕಬಹುದು, ಚೆಂಡೆ ಬೆಟ್ಟನ್ನು ಮೊದಲಿಗೆ ಹಾಕಲಿಕ್ಕೆ ಆಗುದಿಲ್ಲ. ಹಾಗೆ ಬೇಕಾಗಿ ಅಭ್ಯಾಸಕ್ಕೆ ಬೇಕಾ 5 ವರ್ಷ ಒತ್ತು ಮದ್ದಳೆನೇ ಮಾಡ್ಬೇಕವ. ಈ ಮೇಳದಲ್ಲಿ ತಿರುಗಾಟದಲ್ಲಿ 5 ವರ್ಷ ಒತ್ತು ಮದ್ದಳೆ ಮಾಡಿ ಮತ್ತೆ 6ನೇ ವರ್ಷಕ್ಕೆ ಇಡೀ ಮೊದಲೇ ಚೆಂಡೆಗೆ ಬರ್ತಾರೆ. ಆಗ ಮದ್ದಳೆ ಒಳ್ಳೆ ಸರ್ವಿಸ್ ಆಗ್ತದೆ. ಚೆಂಡೆ ಸುಲಭದಲ್ಲಿ ಆಗ್ತದೆ. ಮದ್ದಳೆ ಕಲ್ತಾರೆ. ಈಗ ನಿಮ್ಮ ತರಗತಿ ಆಗ್ತಾ ಉಂಟು, ಅದರಲ್ಲಿ ನೀವು ಎಲ್ರಿಗೂ ಕೂಡ ಅದೇ ತರ ಪಾಠ ಮಾಡ್ತೀರಾ? ಚೆಂಡೆಗೆ ಕೆಲವರು ಹೇಳ್ತಾರೆ ನಂಗೆ ಚೆಂಡೆ ಮಾತ್ರ ಕಲಿಬೇಕು. ಇಲ್ಲ, ಅದು ನಾನು ಅವರಿಗೆ ಹೇಳಿ ತೋರಿಸ್ತೇನೆ. ಖಾಲಿ ಚೆಂಡೆಗೆ ಬರ್ಲಿಲ್ಲ, ಎಲ್ಲ ಮದ್ದಳೆ ಕಲಿತೆ ಚೆಂಡೆಗೆ. ಖಾಲಿ ಚೆಂಡೆ ಕಲಿಸಲು ಪ್ರಯೋಜನ ಇಲ್ಲ, ದೇವಸ್ಥಾನದಲ್ಲಿ ಬಡಿಬಹುದು, ಯಕ್ಷಗಾನಕ್ಕೆ ಆಗಲಿಕ್ಕಿಲ್ಲ. ಹಾಗೆ ಅದನ್ನ ನಡೆ ಗೊತ್ತಾಗುದಿಲ್ಲ. ಈ ಮದ್ದಳೆಯಲ್ಲೆಲ್ಲ ಮದ್ದಳೆ ನಡೆ ಗೊತ್ತಾಗ್ತದೆ, ಅದನ್ನೇ ಚೆಂಡೆಗೆ ಹಾಕಲಿಕ್ಕೆ ಆಗ್ತದೆ. ಹಾಗೆ ಕಷ್ಟ. ಖಾಲಿ ಚೆಂಡೆ ಬಹಳ ಕಷ್ಟ ಕಲೀಲಿಕ್ಕೆ. ಕಷ್ಟದಲ್ಲಿ ಕಲ್ತರು ಕೂಡ ಅದು ಸೀಟ್ ಯಾರು ಕೊಡುವುದಿಲ್ಲ. ನಿನಗೆ ಮದ್ದಳೆ ಗೊತ್ತುಂಟು ಅಂದ್ರೆ ಕೇಳುದು ಭಾಗವತರು.
ಹಾಗೆ. ಈಗ ಮೊದ್ಲೆಲ್ಲ ಈಗ ಯಾಕೆಂದ್ರೆ ವೇಷಧಾರಿಗೋಸ್ಕರ ಹಿಮ್ಮೇಳದವರು ಬಡಿತಾರೆ. ಹೌದು. ಮೊದ್ಲೆಲ್ಲ ಹೇಗಿತ್ತು? ಚೆಂಡೆಯವರು ಬಾರಿಸಿದಕ್ಕೆ ವೇಷಧಾರಿ ಕುಣಿಯುವಂತ ಒಂದು ಕ್ರಮ ಇತ್ತಲ್ಲ ಅವಾಗ. ಹೌದೌದು. ಮದ್ದಳೆ ಸರಿಯಾಗಿ ಅವ ಕುಣಿಬೇಕು, ಚೆಂಡೆಗೆ ಸರಿಯಾಗಿ ಅವ ಕುಣಿಬೇಕು. ಹೌದು. ಆಗ ಈ ಚೆಂಡೆ ಮದ್ದಳೆಯವರಿಗೆ ಅಷ್ಟು ಜ್ಞಾನ ಬೇಕು, ಅವರ ನಡೆ ಹೇಗೆ ಹೋಗ್ತದೆ ಅಂತ. ಈಗ ಆಗಲ್ಲ, ಅದು ಕುಣಿದವ ಹೆಚ್ಚು ಕಡಿಮೆ ಆದ್ರೆ ನನಗೆ ಸರಿ ಚೆಂಡೆ ಬರ್ತಿಲ್ಲ ಅಂತ ಚೆಂಡೆಯವರನ್ನು ತಿರುಗಿ ನೋಡ್ತಾರೆ, ಮದ್ದಳೆಯನ್ನು ತಿರುಗಿ ನೋಡ್ತಾರೆ, ಮತ್ತೆ ಮರುದಿನ ಅವನ ಅನ್ನವೇ ಹೋಗುತ್ತದೆ. ಹಾಗೆಲ್ಲ ಆಗ್ತದೆ. ಅದಕ್ಕೆ ಬೇಕಾಗಿ ಅವರಲ್ಲಿ ಬಲ್ಲವರು ಕೂಡ ಅವರಲ್ಲಿ ಹೇಳಿಕೊಳ್ಳುವುದು. ಇನ್ನ ಏತ ಸಭಾ ಕ್ಲಾಸ್ ಅನ್ನು 3-4 ಅಂತ ಅವರಲ್ಲಿ ಕೇಳಿ ಹಾಗೆ ಅದುಂಟು. ಹೌದು, ಇಲ್ಲದ್ರೆ ತಿರುಗಿ ನೋಡ್ತಾರೆ. ಸರಿ ಜೊತೆ ಸರಿ ಹೋಗುದಿಲ್ಲ. ಮೊದ್ಲಾದ್ರೆ ಇವ್ರು ಎಷ್ಟು ಬಾರಿಸಿದ್ರು ಅಷ್ಟೇ ತೂಕ ಆಯ್ತಾ ಪೆಟ್ಟಿಗೆ ನರಸಿಂಹಭಟ್ರು ಅಂತ ಅನುಭವ ನಿಮಗೆ ಆಗಿದೆ? ಯಾಕಂದ್ರೆ ಬಾರಿಸಿದಕ್ಕೆ ವೇಷಧಾರಿ ಕುಣಿಯದ್ದು ಅಥವಾ ಅಂತದ್ದೇನಾದ್ರು ಅನುಭವ ಆಗ್ಲಿಲ್ಲ. ಅಂದ್ರೆ ಅವು ಅನುಭವ ಆಗುವಾಗ ಬಿಟ್ಟೆವು ನಾವು ಮೇಳ. ಈಗ ಮೇಳ ತಿರುಗಾಟ ಮಾಡಿ 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 ಕಡೆಗೆ ನನಗೆ ಸರಿಯಾಗಿ ಮೊದಲೇ ಬಾರಿಸಲಿಲ್ಲ, ಇನ್ನೂ ಸ್ವಲ್ಪ ಕೊನೆಯಲಿಕ್ಕೆ ಇತ್ತು ಅಂತ ಹೇಳುವಾಗಲೇ ವರ್ಷ ಮೇಳ ಬಿಟ್ಟೆವು ನಾವು. ಇದು ಆಗ್ಲಿಕ್ಕಿಲ್ಲ. ಇದು ಕಲಾವಿದರಿಗೆ ಸರಿಯಾಗಿ ನಾವು ಹೋಗ್ಬೇಕು. ಅವರ ಇದು ಹೇಗೆ ಉಂಟು, ವರ್ಷಕ್ಕೊಬ್ಬ ಒಂದು ಕಲಾವಿದ ಬರುದು, ನನಗೆ ಸರಿ ಬಾರಿಸಲಿಲ್ಲ ಚೆಂಡೆ ಮತ್ತೆ ಹೇಳುದು. ಅದೆಲ್ಲ ಅಪವಾದವೇ ಬೇಡ ಅಂತೇಳಿ ಮೇಳ ಬಿಟ್ಟು ಮತ್ತೆ ಕ್ಲಾಸ್ ಅನ್ನೇ ಮುಂದುವರಿಸಿದ್ದು. ಹಾಗೆ ಮೊದಲಿನ ತಿರುಗಾಟವೇ ಬೇರೆ, ಈಗಿನ ತಿರುಗಾಟವೇ ಬೇರೆ. ಈಗಿನ ತಿರುಗಾಟ ಆಗಲಿಕ್ಕೆ ಇಲ್ಲ, 2-3 ದಿನ ಹೋಗ್ಲಿಕ್ಕಿಲ್ಲ ನನಗೆ. ನಿಮ್ಗೆ ಮೊದಲು ಕಷ್ಟ ಬಂದಿದ್ದೀರಿ ಹಾಗಾದ್ರೆ? ಕಷ್ಟ ಇಲ್ಲಪ್ಪ, ಸುಖ ಇತ್ತು. ಅಂದ್ರೆ ಮನಸ್ಸಿಗೆ ಸುಖ ಇತ್ತು. ಅಂದ್ರೆ ಒಳ್ಳೆ ಒಳ್ಳೆ ಕಲಾವಿದರ ಒಡನಾಟ. ಮತ್ತೆ ಕೋಲ್ಯೂರು ರಾಮಚಂದ್ರ ರಾವ್ ಕೂಡ ನಾವು ಮೊದಲೇ ಬಾರಿಸಿದಕ್ಕೆ ಅವರು ಕುಣಿತಿದ್ರು. ಕೊಕ್ಕಡೇಶ್ವರ ಭಟ್ರು, ಪಾತಾಳ ವೆಂಕಟರಮಣ ಭಟ್ರು, ಅವರಿಗೆ ನನ್ನ ಮದ್ದಳೆ ಅಂದ್ರೆ ಬಹಳ ಖುಷಿ. ಅದು ಹೇಗೆ ಬಾರಿಸಿದ್ರು ಅವರ ಹೆಜ್ಜೆ ಉಂಟು ಅದಕ್ಕೆ ಚಂದ. ಈಗಿನ ಹೊಸ ಸನ್ನಿವೇಶ ಶುರುವಾದ ಮೇಲೆ ಈಗ ಮತ್ತೆ ಖಾಲಿ ಎತ್ತುವುದು ಎಲ್ಲಿಯಾದ್ರೂ ಅದು ಲೆಕ್ಕವಿಲ್ಲ, ಎಂಥದ್ದೆಲ್ಲ ಕುಣಿದುಕೊಂಡು ಹೋಗ್ತಾರೆ. ಅದು 2 ಕೈಯನ್ನು ಆಡಿಸುವುದು ಅದೆಲ್ಲ ಸರಿ. ಯಕ್ಷಗಾನದ ವೇಷಕ್ಕೆ 2 ಕೈಯನ್ನು ತಿರುಗಿಸಲಿಕ್ಕಿಲ್ಲ. ಒಂದು ಕೈ ಹೀಗೆ ಇಟ್ಟುಕೊಂಡು ಹೀಗೆ ತೈ ತಕ್ಕತ್ತ ದಿಮ್ಮೆ ತೈ ಹೀಗೆ ಮಾಡುದು. ಇದು 2 ಕೈಯನ್ನು ಇದು ಬಡಗದಿಟ್ಟನಾಗಿ ಮಾಡಿದ್ದು, ಅದು ಲೆಕ್ಕವಿಲ್ಲ. ಹಾಗೆ ಮತ್ತೆ ನಮಗೆ ಬೇಸರ ಆಗಿ ಬಿಟ್ಟದ್ದು ಮೇಳ. ಹಾಗೆ ಯಾಕಂದ್ರೆ ಮೊದಲೆಲ್ಲ ಈ ಜೋಡಾಟಗಳು ಜಾಸ್ತಿ ಆಗ್ತಿತ್ತಲ್ಲ. ನಾನು ಬರುವಾಗ ಅದು ನಿಂತಿದೆ, ರಗಳೆ ಆಗ್ತದೆ ಅಂತ ಹೇಳಿ ಅರ್ಥ ಆಗುದಿಲ್ಲ. ಜೋಡಾಟ ಅದು ಬೇಕು ಅಂತಲೇ ಅದು ಸ್ಪರ್ಧೆ ಹೌದು ಅಷ್ಟೇ. ಅಲ್ಲಿ ಕುಣಿಯುವಾಗ ಅದು ಕೆಲವು ಸಿಂತ್ರಿ ಮಾಡುವವರಿದ್ದಾರೆ, ಇಲ್ಲಿ ಅರ್ಥ ಹೇಳುವಾಗ ಅಲ್ಲಿ ಬೆಡ್ಸಿಗೆ ಕೊಡುದು, ಅಲ್ಲಿ ಹಾಡ್ತಾ ಇರ್ತದೆ, ಇದು ಒಂದು ಮಾತು ಕೇಳುವುದಿಲ್ಲ. ಹಾಗೆ ಅವರು ಅಲ್ಲಿ ಅರ್ಥ ಹೇಳುವಾಗ ಇಲ್ಲಿ ಬಡಿಯುವುದು. ಹಾಗೆ ಎಂತ ಅರ್ಥವೇ ಆಗೋದು. ಜೋಡಾಟ ಒಂದು ಆಗಿತ್ತು ನಮಗೆ ಪುತ್ತೂರು ಮೇಳಕ್ಕೆ ಮತ್ತು ಕುಂಬಳೆ ಮೇಳಕ್ಕೆ. ನೀವು ಕುಂಬಳೆ ಮೇಳದಲ್ಲಿ? ನಾವು ಕುಂಬಳೆ ಮೇಳದಲ್ಲಿ. ಪುತ್ತೂರು ಮೇಳ ಶ್ರೀಧರ ಭಂಡಾರಿ. ಅದು ಕಡೆಗಡೆ ಒಂದು 12 ವರ್ಷ ಗಂಟೆವರೆಗೆ ಸಾಧಾರಣ ಹೋಯ್ತು. ಮತ್ತೊಂದು 1 ಗಂಟೆ ಏನೆಲ್ಲ ಆಯ್ತು ಅದು. ಅಲ್ಲಿ ಕುಣಿಯುವಾಗ ಇಲ್ಲಿ ಅರ್ಥ ಹೇಳುದು, ಇಲ್ಲಿ ಅರ್ಥ ಹೇಳುವಾಗ ಅಲ್ಲಿ ಗಂಟೆ ಬಾರಿಸುದು. ಅದರ ರಗಳೆ ಆಗಿ ಮತ್ತೆ ಸಭೆಯವರೆದ್ದು ಅದನ್ನು ಕೂಡಾಟ ಮಾಡಿ ಅಂತ ಹೇಳಿದ್ರು. ಅರ್ಥ ಆಗುದಿಲ್ಲ. ಮತ್ತೆ ಕೂಡಾಟ ಅಂದ್ರೆ ಕೌರವರು ಪಾಂಡವರು, ಆಚೆಯಿಂದ ಪಾಂಡವರು ಈಚೆಯಿಂದ ಕೌರವರು, ಹಾಗೆ ಮಾಡಿ ಹೇಗಾದ್ರೂ ಬೆಳಗ್ಗೆ ಮಾಡಿದ್ರು. ಜೋಡಾಟಕ್ಕೆ ಆಗುದಿಲ್ಲ. ಆದ್ರೆ ಈಗ ಕೆಲವೊಂದು ಕಡೆಯಲ್ಲಿ ಜೋಡಾಟ ಪ್ರಾರಂಭ ಆಯ್ತು. ಈಗ ಕೆಲವು ಕಡೆಯಲ್ಲಿ ಕೆಲವು ಮೇಳದ್ದೆಲ್ಲ ಇಲ್ಲ, ಅದು ಪ್ರಾರಂಭ ಆದ್ರೂ ಸಕ್ಸಸ್ ಆಗ್ಲಿಕ್ಕಿಲ್ಲ. ಅಂದ್ರೆ ಅರ್ಥ ಆಗದಿದ್ರೆ ಕೇಳಿ ಹೌದು ಹೋರಾಟ ಎಲ್ಲ. ಹೌದೌದು, ಎಲ್ಲ ಒಟ್ಟಿಗೆ ಚೆಂಡೆ ಮೊದಲು ವಿದ್ವತ್ತು ನೋಡ್ಲಿಕ್ಕೆ ಇಲ್ಲ. ಚೆಂಡೆ ಬೆಟ್ಟು ಒಂದೇ ಅದರಲ್ಲಿ. ಆಚೆ ಚೆಂಡೆ ಈಚೆ ಬೆಳಿ ಎಷ್ಟು ಚೆಂಡೆ ಒಂದು 1-2 ಗಂಟೆ ಕೇಳುವಾಗ ಕಿವಿಯೆಲ್ಲ ಬಂದಾಗ. ಹೌದು, ಹಾಗಾದ್ರಿಂದ ಅದು ಅಷ್ಟು ಓಟು ಇಲ್ಲ. ಈ ಮೇಳದ ತಿರುಗಾಟ ನಂತರ ಹಲವಾರು ಕಡೆಗಳಲ್ಲಿ ನೀವು ತರಗತಿಯನ್ನು ಮಾಡ್ತಾ ಬಂದ್ರಿ. ಈಗ ಪ್ರಸ್ತುತ ನಿಮ್ಮ ತರಗತಿ ಹೇಗೆ? ಅದು ಪ್ರಸ್ತುತ ದೇವಸ್ಥಾನದಲ್ಲೇ ಮಾಡುದು. ಎಲ್ಲ ಬೇಡಿಕೆ ಇತ್ತು. ಮೂಡುಬಿದಿರೆಗೆ ಹೆಬ್ರಿಯಿಂದ ಬಂತು, ಮತ್ತೆ ಕಾರ್ಕಳದಿಂದ ಬಂತು. ಎಲ್ಲಿ ಹೋಗಿ ನಾನು ಮಾಡುವುದಿಲ್ಲ. ಅಂದ್ರೆ ಅಲ್ಲಿ ಹೋಗಿ ಹುಡುಗರನ್ನು ಕಾಯಬೇಕು. ನಮ್ಮ ಟೈಮಿಗೆ ಅವರು ಬರುವುದಿಲ್ಲ, ಮತ್ತೆ ಅಭ್ಯಾಸ ಮಾಡುವುದಿಲ್ಲ.
ಮತ್ತೆ ಮನೆಗೆ ಬಂದವರಿಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ಮನೆಗೆ ಬನ್ನಿ, ಮನೆಗೆ ಬಂದವರಿಗೆ ಕ್ಲಾಸ್ ಮಾಡ್ತೇನೆ ಅಂತ. ಆದರೂ ಪ್ರಾಕ್ಟೀಸ್ ಮಾಡೋದವರು ಇದ್ದಾರೆ. ಈ ಉತ್ತಮವಾದಂತಹ ಒಬ್ಬ ಹಿಮ್ಮೇಳ ವಾದಕನಾಗ್ಬೇಕಿದ್ರೆ ಏನ್ ಮಾಡ್ಬೇಕು? ಒಬ್ಬ ಸಮರ್ಥ ಹಿಮ್ಮೇಳ ಕಲಾವಿದನ ಆಗ್ಬೇಕು. ಪೂರ್ವ ಜನ್ಮದ್ದು ಸ್ವಲ್ಪ ವಾಸನೆ ಬೇಕು ಅದಕ್ಕೆ. ಮತ್ತೆ ಮನೆಯವರು ಹಿರಿಯರು ಏನಾದ್ರು ಯಕ್ಷಗಾನ ಕಲಾವಿದರು ಇರಬೇಕು, ಆ ಪರಂಪರೆಯಲ್ಲಿಯೂ ಬರ್ತದೆ. ಇಲ್ಲದೆ ಉತ್ತಮ ಅಂತ ಹೇಳಿಕ್ಕೆ ಆದ್ರೆ ಅಲ್ಲಿಂದಲ್ಲಿ ಒಪ್ಪಿಸಿ ಬಿಡ್ತಾರೆ ಅಷ್ಟೇ. ಹಾಗೆ ಈಗ ನಿಮ್ಮ ಹಲವಾರು ಶಿಷ್ಯರಿದ್ದಾರೆ, ನಿಮ್ಗೆ ಕಲಿಸುವಂತಹ ಸಂದರ್ಭದಲ್ಲಿ ಒಬ್ಬ ಚೆಂಡೆವಾದಕನಾಗ್ತಾನೆ, ಉತ್ತಮ ಮದ್ದಳೆಗಾರನಾಗ್ತಾನೆ ಅನ್ನುವಂತಹ ಒಂದು ಮನಸ್ಸಿಗೆ ಬಂದಿತ್ತ? ಒಬ್ಬ ಇಲ್ಲಿ ಕತ್ತಲ್ ಸಾರು ಅಂತ ಹೇಳಿ ಅಲ್ಲಿ ಸಮರ್ಥ ಉಡುಪ ಅಂತ ಇದ್ದಾನೆ. ಅವನು ದುಬೈಗೆಲ್ಲ ಹೋಗಿ ಬಂದ. ಅಷ್ಟು ಸ್ಮೂತು ಚೆಂಡೆ ಮತ್ತು ಮದ್ದಳೆ, ಅಷ್ಟು ಚಂದ. 3ನೇ ಕ್ಲಾಸ್ನಲ್ಲಿ ಸೇರಿದ್ದಾನೆ ಅವ. 3 ವರ್ಷ ಟ್ರೈನಿಂಗ್. ಮತ್ತೆ ಇಲ್ಲಿಯ ಮೇಳದಲ್ಲೇ ಪ್ರಾಕ್ಟೀಸು. ಹೇಗೆ ಬಂತು ಅಂತ ಅದೇ ನನಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ. ಅಂತ ಈಗ ದೊಡ್ಡ ಮದ್ದಳೆಗಾರನೇ ಆಗಿದ್ದಾನೆ. ಅದು ಒಂದು ಸುತ್ತು ಮೇಲೆ ಬಂದಿದೆ ಈಗ. ಈ ಯಕ್ಷಗಾನ ರಂಗದಲ್ಲಿ ಚೆಂಡೆ ಬಾರಿಸುವವರನ್ನು ಮದ್ದಳೆಗಾರ ಅಂತ ಕರೀತಾರೆ. ಅದು ಯಾವ ಕಾರಣಕ್ಕೆ? ಮದ್ದಳೆ ಅಂದ್ರೆ ನ್ಯಾಯವಾಗಿ ಮದ್ದಳೆ ಯಕ್ಷಗಾನಕ್ಕೆ ಮದ್ದಳೆ. ಚೆಂಡೆ ಇಲ್ಲದಿದ್ರು ಆಟ ನಡೀತದೆ, ಅರ್ಧದ್ದು ಉಂಟು. ಒಮ್ಮೆ ಚೆಂಡೆ ಬಿಚ್ಚಿ ಹೋಗಿ ಆಟದಲ್ಲಿ ಮದ್ದಳೆ, ವೆಂಕಟ ಮದ್ದಳೆಗಾರ ಮದ್ದಳೆಯಲ್ಲಿ. ಹಾಗೆ ಮದ್ದಳೆ ಬಿಚ್ಚಿ ಹೋದ್ರೆ ಚೆಂಡೆಯನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಚೆಂಡೆ ಹರಟಿ, ಅದಕ್ಕೆ ತಾಳ ಮದ್ದಳೆ, ಯಕ್ಷಗಾನ ಮದ್ದಳೆ. ಭಾಗವತರಿಗೆ ಮದ್ದಳೆ ಮೈನ್. ಮದ್ದಳೆ ಯಾವ್ದು ಏರು ಪದ್ಯಕ್ಕೂ ಆಗ್ತದೆ, ನಿಧಾನ ಪದ್ಯಕ್ಕೂ ಆಗ್ತದೆ. ಚೆಂಡೆ ಏರು ಪದ್ಯಕ್ಕೆ ಮಾತ್ರ ಆಗ್ಲಿಕ್ಕಿಲ್ಲ. ಚೆಂಡೆ ಅಬ್ಬರಕ್ಕೆ ಮಾತ್ರ. ಹಾಗಾದ್ರಿಂದ ಮದ್ದಳೆ ನ್ಯಾಯವಾಗಿ ಅವ 5 ವರ್ಷ ಒತ್ತು ಮದ್ದಳೆ ಮಾಡಿ ಮತ್ತೆ ಚೆಂಡೆ ಬಾರಿಸಿದ್ರೆ ಅವ ಮದ್ದಳೆಗಾರ ಅಂತ, ಚೆಂಡೆಗಾರ ಅಂತ ಹೇಳುದು. ಹೌದು, ಅದೇ ಯಕ್ಷಗಾನದ ಒಂದು ಭಾಷೆ ಅದು, ಮದ್ದಳೆಗಾರ ಅಂತ. ಹಾಗೆ ಬಡಗಿನಲ್ಲಿ ಮದ್ದಳೆಗೆ ಪ್ರಾಶಸ್ತ್ಯ ಜಾಸ್ತಿ, ಚೆಂಡೆವನಿಗೆ ಸಂಬಳವೂ ಕಡಿಮೆ, ಮದ್ದಳೆವನಿಗೆ ಸಂಬಳ ಜಾಸ್ತಿ. ಹಾಗೆ ಅವನಿಗೆ ಚೆಂಡೆ ಮಾತ್ರ, ಅವನ ಕೆಲಸ ಆಯ್ತು, ಅವ ಹೋದ ಮತ್ತೆ. ಹಾಗೆ ಮದ್ದಳೆಯಲ್ಲಿ ತುಂಬಾ ಕೆಲಸ, ಅಷ್ಟು ವಿದ್ವತ್ತು ಮದ್ದಳೆಗೆ. ಹಾಗೆ ನ್ಯಾಯವಾಗ ಮದ್ದಳೆಗಾರ ಅಂದ್ರೆ ಹಾಗೆ. ಮತ್ತೆ ಚೆಂಡೆ ಮದ್ದಳೆ ಆಗಿ ಚೆಂಡೆ. ಈಗ ನಿಮ್ಮ ಮನೆಯಲ್ಲಿ ಯಾರಲ್ಲಿದ್ದೀರಿ? ಮನೆಯಲ್ಲಿ ನಾನು ಒಬ್ಬನೇ ಈಗ. ಈಗ ಮಗ ಒಬ್ಬ ಸಣ್ಣ ಮಗ ಇದರಲ್ಲಿ ಕಟೀಲ್ ಮೇಳದಲ್ಲಿ 7ನೇ ಸೆಟ್ನಲ್ಲಿ ಇದ್ದಾನೆ. ಅವ್ರ ಹೆಸರು ಅವಿನಾಶ್ ಬೈಪಾಡಿ. ಈ ವರ್ಷ ಸೇರಿದ್ದ. ಹಾಗೆ ಒಟ್ಟಿನಲ್ಲಿ ಒಂದು ಸಂತೃಪ್ತವಾದಂತಹ ಜೀವನ ಈಗ ನಿಮ್ದು. ಆಗ್ಲಿ ಬೈಪಡಿತಾರೆ. ನಿಮ್ಮ ಸುದೀರ್ಘವಾದಂತಹ ಆ ಒಂದು ತಿರುಗಾಟದ ಅನುಭವ ನಮ್ಮ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ನೀವು ಹಂಚಿಕೊಂಡಿದ್ದೀರಿ. ನಿಮ್ಮ ಜೀವನ ಅದು ದೇವರು ಉತ್ತಮ ರೀತಿಯಲ್ಲಿ ನಡೆಸಿಕೊಡ್ಲಿ ಅನ್ನುವಂಥದ್ದೇ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲರ ಒಂದು ಆಶಯ. ಧನ್ಯವಾದಗಳು. ನಮಸ್ಕಾರ. ಇಂದಿನ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ತನ್ನ ಅನುಭವದ ಕಥೆಯನ್ನು ಹಂಚಿಕೊಂಡಿದ್ದಾರೆ ತೆಂಕುತಿಟ್ಟಿನ ಹಿರಿಯ ಯಕ್ಷಗಾನ ಕಲಾವಿದರು, ಹಿಮ್ಮೇಳ ವಾದಕರು, ಗುರುಗಳು ಆದಂತಹ ಶ್ರೀ ಹರಿನಾರಾಯಣ ಬೈಪಡಿತಾಯರು. ಮುಂದಿನ ವಾರ ಮತ್ತೊಬ್ಬರು ಕಲಾವಿದರೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ವಂದನೆಗಳು.